ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದಂತಹ ವಿಡಿಯೋ ನಿಮಗೆ ಇನ್ ಡೀಟೇಲ್ ಆಗಿ ತೋರಿಸ್ತೀನಿ. ಕೆಲವೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ, ಗ್ರಾಸರೀಸು. ಮನೆಯವ್ರಿಗೆಲ್ಲ ಇಲ್ಲಿ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ನಾನು ಪ್ರತಿದಿನ ಅವ್ರನ್ನ ನೋಡ್ತಾ ಇದ್ದೀನಿ. ಅವ್ರಿಗೋಸ್ಕರ ಏನಾದರೂ ಸಹಾಯ ಮಾಡಲೇಬೇಕು, ನಾನು ಅವ್ರಿಗೇನಾದ್ರು ಕೊಡಲೇಬೇಕು ಅಂತ ತುಂಬ ಅನ್ನಿಸ್ತು. ಎಸ್ಪೆಷಲಿ ಅಲ್ಲೊಂದು ಮಗು ಇದೆ, ಅದನ್ನು ನೋಡಿದ್ರೆ ಮಾತ್ರ ಕರಳು ಕಿತ್ತು ಬರುತ್ತೆ ಅಂತಲೇ ಹೇಳ್ಬೋದು. ಅವರಿಗೋಸ್ಕರ ನಾನು ನನ್ನ ಕೈಲಾಗಿರೋಂಥ ಸಹಾಯ ಇದು ಮೊದಲನೇ ಹೆಜ್ಜೆ ಅಂತಲೇ ಹೇಳ್ಬೋದು. ಇನ್ನೂ ಸಾಕಷ್ಟು ಈ ಥರದ್ದು ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ. ಹಾಗಾಗಿ ಅದಕ್ಕೋಸ್ಕರ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಇದು ಯಾವುದೇ ಆಗಲಿ, ನಾವಿವಾಗ ಇವ್ರಿಗೆ ಮಾಡಿದ್ರೆ ನಮ್ಮ ಮಕ್ಳಿಗೆ ಏನಾದರೂ ಯಾವಾಗಾದ್ರೂ ಒಂದು ಸತಿ ಏನೋ ಒಂದು ಅವ್ರಿಗೆ ಸಹಾಯ ಆಗುತ್ತೆ. ದೇವರು ಯಾವುದೋ ಒಂದು ರೂಪದಲ್ಲಿ ಏನಾದ್ರು ಒಂದು ಉಪವಾಸ ಇದ್ದಾಗ ಊಟ ಅಂತ ಸಿಗತ್ತೆ ಅಂತ ಅಷ್ಟೇ. ಸೊ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಈ ಥರ ಕಂಟೆಂಟ್ಸ್ಗೆ, ಆಯಿತಾ? ಲೈಕ್ ಗಿವ್ ಅವೇ ಕೂಡ ಇದೆ. 1000 ಸಬ್ಸ್ಕ್ರೈಬರ್ಸ್ ಆದರೆ ಗಿವ್ ಅವೇ ಮಾಡೋಣ ಅಂತ ಕೂಡ ಅನ್ಕೋತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇವ್ರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ. ಬನ್ನಿ ಇವರಿಗೆ ಕೊಟ್ಬಿಟ್ಟು ಬರೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಾಕ್ ವಿತ್ ಸೌಮ್ಯ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಬೆಳಗ್ಗೆನೇ ನಾನು ಗ್ರಾಸರಿ ಶಾಪಿಂಗಿಗೆ ಬಂದಿದ್ದೀನಿ. ಇದು ನನಗಲ್ಲ, ಸ್ಪೆಷಲ್ ಪರ್ಸನ್ಗೆ ನನ್ನ ಮನಸ್ಸೋ ಇಚ್ಛೆ ಕೊಡಬೇಕು ಅಂತ ನನ್ನ ಆಸೆ ಇತ್ತು. ಸೊ ಹಾಗಾಗಿ ಅವರಿಗೋಸ್ಕರ ಸ್ಪೆಷಲಾಗಿ ನಾನು ತುಂಬ ದಿವಸದಿಂದ ನೋಡ್ತಾ ಇದ್ದೆ ಅವ್ರನ್ನ. ಕೊಡ್ಬೇಕಂತ ಫೈನಲಿ ಅವತ್ತು ಕಾಲ ಕೂಡ ಬಂದಿತ್ತು. ಸೊ ಅವ್ರಿಗಾಗಿ ಹ್ಯೂಜ್ ಗ್ರಾಸರಿ ಶಾಪಿಂಗ್ ಮಾಡ್ತಾಯಿದ್ದೀನಿ. ಏನಂದರೆ ಅಲ್ಲಿ ಒಂದು ಮಗು ಇದೆ, ಒಂದು ತಾಯಿ ಇದೆ. ಅವರು ಬೀದಿ ಬದಿ ವ್ಯಾಪಾರಸ್ಥರು. ಅವ್ರನ್ನ ನೋಡಿದ್ರೆ ನನಗೆ ಎಷ್ಟು ಹೊಟ್ಟೆ ಉರಿತಾ ಇತ್ತು ಅಂದರೆ ಅಷ್ಟು ಹೊಟ್ಟೆ ಉರಿತಾ ಇತ್ತು. ಸ್ನೇಹಿತರೆ, ನಮಗೊಂದು 4 ಗೋಡೆ ಇತ್ತು. ಆ ಗೋಡೆಗೆ ಒಂದು ಫ್ಯಾನು, ಒಂದು ಲೈಟು ಫೆಸಿಲಿಟಿ ಏನೋ ಇತ್ತು ಬೇಸಿಗೆ ರಾಜ್ಯದಲ್ಲಿ. ಬಟ್ ಅವ್ರಿಗೆ ಆ ಬಿಸಿಲಲ್ಲಿ ಹೊರಗಡೆ ಬಂದ್ಬಿಟ್ಟು ಫುಟ್ಪಾತ್ ಇರುತ್ತಲ್ಲ, ಆ ಫುಟ್ಪಾತ್ ಮೇಲೆ ಮಗುನ ಹಾಕ್ಕೊಂಡು ವ್ಯಾಪಾರ ಕಾದಿರೋ ಫುಟ್ಪಾತ್ ಮೇಲೇ ಮಗುನ ಮಲಗಿಸಿ ವ್ಯಾಪಾರ ಮಾಡ್ತಾಯಿದ್ರು. ನಂಗೆ ಅದನ್ನ ನೋಡಿ ಅಂತೂ ತುಂಬಾ ಬೇಜಾರಾಯಿತು, ಕಣ್ಣಲ್ಲಿ ನೀರು ಬಂತು. ಅವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹೀಗಾಗಿ ದಿನಕ್ಕೆ ನಾವೇನಾದರೂ ಮಾಡ್ಕೊಂಡು ಹೋಗಿ ಕೊಟ್ಟರೆ ಒಂದಿನಕ್ಕೆ ಅವರು ಇದು ಮಾಡಿಬಿಡ್ತಾರೆ. ಸೊ ಇದಾದರೆ ಅಟ್ಲೀಸ್ಟ್ 1 ಮಂತ್ ಅವರು ಯೂಸ್ ಮಾಡ್ಬೋದಲ್ಲ. ಇದು ಮೊದಲನೇ ಹೆಜ್ಜೆ ಅಂತಲೂ ಹೇಳ್ಬೋದು. ಈ ಥರದ್ದು ನಾನು ಬಹಳಷ್ಟು ಮಾಡಬೇಕು, ಬಹಳಷ್ಟು ಥಾಟ್ಸ್ ಇದೆ, ಬಹಳಷ್ಟು ಐಡಿಯಾಸ್ ಇದೆ ನನ್ನ ಹತ್ರ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸ್ನೇಹಿತರೆ. ನನಗೆ 1000 ಸಬ್ಸ್ಕ್ರೈಬರ್ಸ್ ಆದರೆ ಖಂಡಿತ ಗಿವ್ ಅವೇ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟು. ಸೊ ಇನ್ಯಾಕೆ ತಡ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ನನಗೆ ಇದೇ ಥರ ಕಂಟೆಂಟ್ಸ್ಗೋಸ್ಕರ, ಡಿಫ್ರೆಂಟ್ ಆಗಿರೋವಂಥ ಕಂಟೆಂಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಅವ್ರು ಯಾರು ಅಂತ ತೋರಿಸ್ತೀನಿ. ಬನ್ನಿ ಬೇಗ ಶಾಪಿಂಗ್ ಮಾಡಿಕೊಂಡು ಬಂದ್ಬಿಡೋಣ. ಸೊ ನಾನು ಆಲ್ಮೋಸ್ಟ್ 1 ಮಂತ್ಗೆ ಆಗೋಷ್ಟು ಗ್ರಾಸರೀಸ್ನ ನಾನು ಶಾಪ್ ಮಾಡಿದ್ದೀನಿ. ನಾನು ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅಂತ ಸುಮಾರು ಐಡಿಯಾಸ್ ಇದೆ ಸ್ನೇಹಿತರೆ. ಸುಮಾರು ಐಡಿಯಾಸ್ ಇದೆ. ಇದು ನನ್ನ ಮೊದಲನೇ ಹೆಜ್ಜೆ. ಪ್ಲೀಸ್ ಸಪೋರ್ಟ್ ಮಾಡಿ. ನನಗೆ ಸ್ವಲ್ಪ ತರಕಾರಿ ಬೇಕು ಅಂತ ಅದು ಕೂಡ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ. ಬಗ್ಗೆ ಹೇಳಬೇಕು ಅಂದರೆ ಬೀದಿ ಬದಿ ವ್ಯಾಪಾರಸ್ಥರು ಪಾಪ ಮಗುನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ನಿಮಗೂ ಅಷ್ಟೇ ಈ ಥರ ಕೈಲಾದರೆ ಏನಾದರೂ ಸಹಾಯ ಮಾಡಿ, ಅವರ ಐಟಮ್ಸ್ನ, ಪ್ರಾಡಕ್ಟ್ಸ್ನ ತಗೊಂಡು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಅಫ್ಕೋರ್ಸ್ ಏನು ಬ್ರ್ಯಾಂಡೆಡ್ ಆಗಿರಲ್ಲ, ಬಟ್ ಅವ್ರಿಗೂ ಒಂಥರ ಸಹಾಯ ಆಗತ್ತೆ. ನಾನು ಕೂಡ ಫಾಲೋ ಮಾಡ್ತೀನಿ. ಸೊ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ಅಷ್ಟೇ. ನಮಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ. ಫ್ಯಾನ್ बेच रही थी ना आप? हाय बोलो. आपको कुछ देना चाहती है? आपको कुछ देना चाहती है? बच्चे सो गए? किधर है आपका घर? महाराष्ट्र में. इधर रहते झोपड़ी में. अच्छा, सो गया बच्चा? कितना बच्चा? मेरे को 3 है, 2 लड़की 1 लड़का. बस
एक मिनट। ले लीजिए आपके लिए। हाँ बच्चे को दे दीजिए। आपका पास फ़ोन है?